ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಕಳೆದ 10 ತಿಂಗಳಿಂದಲೂ ಅಂಗನವಾಡಿ ಕಾರ್ಯಕರ್ತೆ ನಿಯೋಜನೆಯಾಗದೆ ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನ ಹಾಗೂ ಪೋಷಣೆ ಸಿಗುತ್ತಿಲ್ಲ ಎಂದು ಪೋಷಕರು ಆರೋಪಿಸಿದ್ದಾರೆ. ಬಾಂಟಿ ಬಸರೆಗೂ ಏನೇ ಅವಸ್ಥೆ ಇಲ್ಲ, ಏನೇನು ಆಹಾರಗಳು ಏನೂ ಇಲ್ಲ. 15 ದಿವಸಕ್ಕೆ ಬರ್ತಾರೆ. ಈಗ ಒಂದೊಂದು ದಿವಸ ಒಂದೊಂದು ಟೀಚರ್ ಯಾರನ್ನು ಬರ್ತಾರೆ, ಒಂದಿನ ಆಗ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳ್ತಿರ್ತಾರೆ. ಮಕ್ಳಿಗೆ ಏನು ಇದಿಲ್ಲ. ಎಲ್ಲನ ಮುಂದೆ ಏನ್ ಮಾಡ್ಬೇಕು ಅಂತ ಇದೀರಾ, ಟೀಚರ್ಸ್ ಬೇಕು. ಏನು ಅನುಕೂಲ ಇಲ್ಲ. ಟೀಚರ್ ಸಪ್ಲೈ ಬೇಕು. ಟೀಚರ್ ಇದ್ದಾಗ ಇವಾಗ ಮಕ್ಕಳಂತೂ ಕಣ್ಣ ನೀರ್ ತೆಗಿತಾರ. ಟೀಚರ್ ಇಲ್ಲ, ಏನಿಲ್ಲ, ನಾವ್ ಏನ್ ಓದ್ಕೊಬನ, ನಾವ್ ಏನ್ ಇದು ಮಾಡೋದು ಅಂತ ಹೇಳ್ತಾವ್ರೆ. ಜನ ಇದ್ದಾರೆ, ಪಾಠ ನಡೆಯಲ್ಲ. ಪಾಠ ನಡೀಲಿಕ್ಕೆ ಯಾವ್ದನ್ನ ಟೀಚರ್ಸ್ ಬರ್ತಾರೆ, ಈಗ ಏನನ್ನ ಇದು ಮಾಡ್ತಾರೆ, ಏನ ಇದು ಮಾಡ್ಕೊಂಡು ಕೇಳ್ಕೊಂಡು ಹೋಗ್ತಾರೆ. ಮಕ್ಕಳನ್ನ ಯಾರು ನೋಡ್ಕೊಂತಾರೆ? ಪಾಠ ಇಲ್ವಲ್ಲ ಅವ್ರಿಗೆ, ಅವ್ರಿಗೆ ಏನು ಇದು ಗೊತ್ತಿಲ್ಲ. ಈ ಕುರಿತು ಪ್ರತಿಭಟನೆ ನಡೆಸಿದ ಕೆಲವು ಮಕ್ಕಳ ಪೋಷಕರು ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 39 ಮಕ್ಕಳಿದ್ದು ಅಂಗನವಾಡಿಯ ಸಹಾಯಕಿ ಮಾತ್ರ ಇದ್ದಾರೆ. ಅವರೇ ಮಕ್ಕಳಿಗೆ ಆಹಾರ ನೀಡೋದು, ಇತರೆ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಒಬ್ಬರೇ ಇರೋದರಿಂದ ಮಕ್ಕಳಿಗೆ ಸರಿಯಾದ ಕಲಿಕಾಭ್ಯಾಸ ಮಾಡಿಸಲು ಆಗುತ್ತಿಲ್ಲ. ನನ್ನ ಹೆಸರು ಬಂದ್ಬಿಟ್ಟು ಚೈತ್ರ ಅಂತ ಹೇಳಿ. ನಮ್ಮ ಮಗು ಸಮೇತ ಇದೇ ಅಂಗನವಾಡಿಯಲ್ಲಿ ಬರ್ತಾ ಇದೆ. ಮಗು ಸಮೇತ ವಿರಾಟ್ ಸೂರ್ಯ ಅಂತ ಹೇಳಿ. ತಾವರೆಕೆರೆ ಗ್ರಾಮದಲ್ಲಿ ಇಷ್ಟು ದೊಡ್ಡ ಊರಿದ್ರು ಸಮೇತ ತಾವರೆಕೆರೆಯಲ್ಲಿ ಅಂಗನವಾಡಿಗೆ ಟೀಚರ್ಸ್ ಕೊರತೆ ಇದೆ. 10 ರಿಂದ 12 ತಿಂಗಳಾಗಿದೆ, ಟೀಚರ್ಸ್ ಬಂದಿಲ್ಲ. ಇನ್ನೂ ಮಕ್ಕಳಿಗೆ ಯಾವುದೇ ರೀತಿ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಮೇನು ಮಕ್ಕಳಿಗೆ ಕಲಿಕಾ ಅಭ್ಯಾಸವನ್ನ ಮಾಡಬೇಕು, ಅದು ಅಂಗನವಾಡಿಯಲ್ಲೇ ಆಗಬೇಕು. ಅಂಗನವಾಡಿಯಲ್ಲಿ ಯಾವುದೇ ರೀತಿ ಕಲಿಕಾ ಅಭ್ಯಾಸ ನಡೆಸ್ತಾ ಇಲ್ಲ. ಆಯಾ ಇದ್ದಾರೆ 30 ರಿಂದ 40 ಮಕ್ಕಳು ಇರೋದ್ರಿಂದ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳೋದಕ್ಕೆ ಅವರಿಗೆ ತೊಂದರೆ ಆಗ್ತಿದೆ. ಇನ್ಚಾರ್ಜ್ ಅಂತ ಟೀಚರ್ಸ್ಗಳನ್ನ ಹಾಕಿದ್ದಾರೆ. ಅವರು 2 ದಿನ ಬರ್ತಾರೆ, 3 ದಿವಸ ಬರ್ತಾರೆ. ಅವರು ಇನ್ನೊಂದು ಕಡೆ ಬೇರೆ ಕಡೆ ಹೋಗ್ತಿದ್ದಾರೆ. ಅವರು ಮಕ್ಕಳಿಗೆ ಮೇನು ಪೌಷ್ಟಿಕಾಂಶದ ಕೊರತೆ ಇದೆ. ಮೊಟ್ಟೆಯನ್ನು ಕೊಡಬೇಕಾಗುತ್ತೆ ಮಕ್ಕಳಿಗೆ. ಟೀಚರ್ಸ್ ಬಂದ್ಮೇಲೆ ಕೊಡ್ತೀವಿ ಅಂತೇಳಿ ಬರೀ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳನ್ನ ಪಾಲನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಹಿಂದೆ 10 ತಿಂಗಳ ಹಿಂದೆ ಇದ್ದ ಅಂಗನವಾಡಿ ಕಾರ್ಯಕರ್ತೆಯು ಅಮಾನತಾಗಿದ್ದು ಅವರ ಸ್ಥಳಕ್ಕೆ ಇದುವರೆಗೂ ಬೇರೆಯವರನ್ನ ನಿಯೋಜನೆ ಮಾಡುತ್ತಿಲ್ಲ. ಇದರಿಂದ ಮಕ್ಕಳಿಗೂ ತೊಂದರೆಯಾಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಾವರೆಕೆರೆ ಅಂಗನವಾಡಿ ಕೇಂದ್ರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯನ್ನ ನೇಮಿಸಬೇಕೆಂದು ಒತ್ತಾಯಿಸಿದರು. ಬೇಸ್ಮೆಂಟ್ ಅಂಗನವಾಡಿ ಆಗಿರೋದ್ರಿಂದ ಮಕ್ಕಳಿಗೆ ಕಲಿಕಾ ಅಭ್ಯಾಸ ನಡೆಸಬೇಕು. ಯಾವುದೇ ರೀತಿ ಕಲಿಕಾ ಅಭ್ಯಾಸ ಮಕ್ಕಳಿಗೆ ನಡೆಸ್ತಾ ಇಲ್ಲ. ಮೆಂಟಲ್ ಅಬಿಲಿಟಿ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಮಕ್ಕಳಿಗೆ? ಮುಂದೆ ಮಕ್ಕಳು 1ನೇ ತರಗತಿ 2ನೇ ತರಗತಿಗೆ ಹೋದ್ರೆ ಅವ್ರಿನ್ನ ಈ ABCD ಮಾತ್ರ ಕಲಿತಾ ಇರ್ತಾರೆ. ಇನ್ನೂ ಬಸ್ರಿ ಮತ್ತು ಬಾಣಂತಿಯರಿಗೆ ಯಾವುದೇ ರೀತಿ ಪೌಷ್ಟಿಕಾಂಶ ಅವರಿಗೆ ಕೊಡ್ತಾ ಇಲ್ಲ. ಮೊಟ್ಟೆ ಕೊಡ್ತಾ ಇಲ್ಲ. ಮೇನು ಪೌಷ್ಟಿಕ ಆಹಾರ ಕೇಳಿದ್ರೆ ಟೀಚರ್ಸ್ ಇಲ್ಲ, ಟೀಚರ್ ಬಂದ್ಮೇಲೆ ಕೊಡ್ತಾರೆ ಅಂತಾನೆ ಇದೇ ರೀತಿ ಕಾರಣಗಳನ್ನ ಹೇಳ್ತಾ ಇದ್ದಾರೆ. 2 ರಿಂದ 3 ತಿಂಗಳಾದ್ರೂ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ. ಬಸ್ರಿ ಮತ್ತೆ ಬಾಣಂತಿಯರಿಗೆ ಕೊಡ್ತಾ ಇಲ್ಲ ಕರೆಕ್ಟಾಗಿ. ಮಕ್ಕಳಿಗೆ ಫುಡ್ ಕೊಡ್ತಾ ಇಲ್ಲ ಕರೆಕ್ಟಾಗಿ. ಮಾಡಿದ್ರು ಸಮೇತ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಬರೀ ಕಾರಣಗಳನ್ನ ಹೇಳ್ಕೊಂಬಂದು ಇವತ್ತು 10 ರಿಂದ 12 ತಿಂಗಳಾಗಿದೆ. ಯಾವುದೇ ರೀತಿ ಟೀಚರ್ಸ್ಗಳು ಇನ್ನೂ ಬಂದಿಲ್ಲ. ಇಷ್ಟು ದೊಡ್ಡ ಊರಾದ್ರೂ ಸಮೇತ ಯಾರು ಕೇರ್ ಮಾಡಿಲ್ಲ. ಬೇರೆ ಒಂದು ಇದರಲ್ಲಿ ರಾಜಕೀಯವಾಗಿ ಮುಂದುವರಿತಾ ಇದ್ದಾರೆ. ಬಟ್ ಅಂಗನವಾಡಿಯಲ್ಲಿ ಯಾಕೆ ಟೀಚರ್ಸ್ನ ತರೋದಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಇಲ್ಲಿರ್ತಕ್ಕಂಥ ಪೋಷಕರ ಮಾತಾಗಿದೆ. ಈ ತರ ಆದ್ರೆ ಮೇನು ಟೀಚರ್ಸ್ ಬೇಕು. ಟೀಚರ್ಸ್ ಇದ್ರೂ ಅವರು ಕಲಿಕಾ ಅಭ್ಯಾಸವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮುಂದಿನ ಕ್ರಮ ಇವತ್ತು ನಾವು ಒಂದು ಸಣ್ಣ ಮಾಧ್ಯಮದಲ್ಲಿ ಇವತ್ತು ಮಾತಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಪಂಚಾಯತ್ಗೆ ಹೋಗ್ಬೇಕಾದ್ರೆ ಪೋಷಕರು ನಾವೆಲ್ಲ ಹೋಗಿ ಮಾತಾಡೋ ಅಂತ ಒಂದು ವ್ಯವಸ್ಥೆಯನ್ನ ತಗೊಂಡ್ಬರ್ತೀವಿ ಅಂತ ಕೇಳ್ಕೊಂತೀವಿ. ಬರೀ 10ನೇ ತಾರೀಕು ಬರ್ತಾರೆ, 15ನೇ ತಾರೀಕು ಬರ್ತಾರೆ. ಬರೀ ಕಾರಣಗಳು ಪ್ರತಿ ತಿಂಗಳು ಹೇಳ್ತಾನೆ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇನ್ನೂ ಟೀಚರ್ ಬಂದಿಲ್ಲ. ಇಲ್ಲಿ ಅಂಗನವಾಡಿಗೆ ಅವಶ್ಯಕತೆ ಇದೆ. ದಯಮಾಡಿ ತಾವರೆಕೆರೆ ಅಂಗನವಾಡಿಗೆ ಟೀಚರ್ಸ್ ಅವಶ್ಯಕತೆ ಇದೆ. ದಯಮಾಡಿ ಕಳಿಸ್ಕೊಡಿ ಅಂತ ನಾವು ಕೇಳ್ಕೊಂತೀವಿ.